ಶಿವನಗೌಡ ನಾಯಕರ ವಿರುದ್ಧ ಪ್ರಕರಣ ದಾಖಲೆಗೆ ನಿರ್ಲಕ್ಷ್ಯ ವಹಿಸಿದರೆ ಕಾನೂನು ಹೋರಾಟ ಎಚ್ಚರಿಕೆ. ಒಳ ಮೀಸಲಾತಿ ಹೋರಾಟ ಸಮಿತಿ ಮುಖಂಡರಾದ ಎಸ್ ಮಾರಪ್ಪ ಅವರು ಮಾಜಿ ಸಚಿವ ಶಿವನಗೌಡ ನಾಯಕ್ ಅವರ ಹೇಳಿಕೆ ಸಮರ್ಥನೆ ಮಾಡಿಕೊಂಡು ಅವರ ವಿರುದ್ಧ ನೀಡಿರುವ ದೂರನ್ನು ಹಿಂಪಡೆಯಬೇಕು ಎಂದು ಹೇಳಿಕೆ ನೀಡಿರುವುದು ಇದು ಸಮಂಜಸವಲ್ಲ. ಪ್ರಕರಣ ದಾಖಲಿಸಿದರೆ ಕಾನೂನಾತ್ಮಕವಾಗಿ ಹೋರಾಟ ನಡೆಸಲಾಗುವುದು ಎಂದು ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ವಿಶ್ವನಾಥ್ ಪಟ್ಟೆ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಫೆಬ್ರವರಿ 27ರಂದು ನಡೆದ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿಗೆ ಶೇಕಡಾ 17ಕ್ಕೆ ಏರಿಸಿರುವುದನ್ನು ರಾಜ್ಯ ಹೈಕೋರ್ಟ್ ತಡೆ ನೀಡಿದೆ ಎಂದು ಸಚಿವ ಸಂಪುಟದ ಮುಂದೆ ಮಹಾದೇವಪ್ಪ ಅವರು ಕಡತ ಮಂಡಿಸಿದ್ದಾರೆ. ಅವರು ಸಂವಿಧಾನ ವಿರೋಧಿ ಧೋರಣೆ ಅನುಸರಿಸಿಲ್ಲ. ಎಸ್ ಮಾರಪ್ಪ ಅವರು ಸರ್ಕಾರ ವಿರುದ್ಧ ಏನಾದರೂ ಟೀಕೆ ಮಾಡಲಿ, ನಮ್ಮದು ತಕರಾರು ಇಲ್ಲ. ಆದರೆ ಮಾಜಿ ಸಚಿವ ಶಿವನಗೌಡ ಅವರು ರಾಜಕೀಯ ಬಗ್ಗೆ ಅಪಾರ ಅನುಭವವುಳ್ಳವರಾಗಿದ್ದು, ಈ ರೀತಿ ಬಹಿರಂಗ ಸಮಾವೇಶದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಎಚ್.ಸಿ. ಮಹಾದೇವಪ್ಪ ಅವರು ಭೇಟಿಯಾದರೆ ಕಪಾಳ ಮೋಕ್ಷ ಹೊಡೆಯುತ್ತೇನೆ ಎಂದು ಹೇಳಿಕೆ ನೀಡಿರುವುದು ಎಷ್ಟರ ಮಟ್ಟಿಗೆ ಸರಿ? ಎಸ್ ಮಾರಪ್ಪ ಹಾಗೂ ಇನ್ನಿತರು ಇತ್ತೀಚೆಗೆ ಪತ್ರಿಕಾಗೋಷ್ಠಿಯಲ್ಲಿ ಶಿವನಗೌಡ ನಾಯಕ್ ಅವರ ವಿರುದ್ಧ ನೀಡಿರುವ ದೂರನ್ನು ಹಿಂಪಡೆಯಬೇಕು, ಇಲ್ಲದಿದ್ದರೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಹೇಳಿಕೆ, ಬೆದರಿಕೆ ಕರೆಗಳಿಗೆ ಚಲುವಾದಿ ಸಮಾಜ ಎಂದಿಗೂ ಹೆದರುವುದಿಲ್ಲ ಎಂದರು. ರಾಯಚೂರು ಇತಿಹಾಸದಲ್ಲಿ ಚಲುವಾದಿ ಸಮಾಜ ಹೋರಾಟದಲ್ಲಿ ಹಿಂದೆ ಸರಿದಿದ್ದಿಲ್ಲ, ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದರು. ಶಿವನಗೌಡ ನಾಯಕ್ ಅವರ ವಿರುದ್ಧ ಪಶ್ಚಿಮ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದು, ಇನ್ನು 2-3 ದಿನಗಳಲ್ಲಿ ಶಿವನಗೌಡ ನಾಯಕ್ ಅವರ ಮೇಲೆ ಪ್ರಕರಣ ದಾಖಲೆ ಆಗುವ ಸಾಧ್ಯತೆ ಇದ್ದು, ಒಂದು ನಿರ್ಲಕ್ಷ್ಯ ವಹಿಸಿದರೆ ಕಾನೂನು ಮೂಲಕ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ವಿಜಯ ಪ್ರಸಾದ್, ಪಂಪಣ್ಣ, ರಾಮಕೃಷ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಾರ್ವಜನಿಕವಾಗಿ ನಾನು ತಪ್ಪು ಮಾಡಿದ್ರು ಅವ್ರಿಗೂ ಮನಸ್ಸಿಗೂ ಗೊತ್ತು, ಬಟ್ ಆದ್ರೂ ಕೂಡ ಅವರು ಸಾಗುವಾಗಿ ಈಗಾಗಲೇ ಗೊತ್ತಿಲ್ಲ ಶಿವನಗೌಡ. ಅದನ್ನೇ ವಿಮರ್ಶೆ ಮಾಡ್ಕೊಂತಾರ. ನಾವು ಅವ್ರು ಸಭೆ ಕೇಳಿಲ್ಲ, ನಾವು ಕೇಳಿದ್ರೆ ಯಾಕಂದ್ರೆ ಎಫ್ಐಆರ್ ಮಾಡಿ ನಾವು ಕಾನೂನು ಚೌಕಟ್ಟು ರಾಜಕೀಯವಾಗಿ ಏನಾದ್ರು ಮಾತಾಡಿ, ಯಾಕಂದ್ರೆ ಬಹಿರಂಗ ಸಮಯದಲ್ಲಿ ಅದು ನಮಗೆ ಬಹಳ ನೋವಾಗಿದೆ. ರಾಜಕೀಯವಾಗಿ ಬೇನಾಗಿ ರಾಜಕೀಯ ಬಗ್ಗೆ ಅದ್ರ ಬಗ್ಗೆ ಏನಾದ್ರು ಮಾತಾಡೋಕೆ ನಾವು ಇಂಟ್ರೆಸ್ಟ್ ಇರಲಿಲ್ಲ. ಒಂದು ಸಭೆಯಲ್ಲಿ ಸಿಕ್ಕರೆ ಕಪಾಳ ಓಡ್ತೀವಿ ಮಾಧ್ಯಮ ಅಂತ ಏನಂದ್ರಲ್ಲ, ಅದು ನಮಗೆ ನೋವಾಗಿದ್ದ ಸಲುವಾಗಿ ನಾವು ಅವ್ರ ಮೇಲೆ ಎಫ್ಐಆರ್ ಮಾಡಿದ್ದು ಅಷ್ಟೇ ಹೊರತು ಬೇರೆ ಉದ್ದೇಶ ಏನಿಲ್ಲ. ಆಮೇಲೆ ಮಾರಪ್ಪ ಅವರಿಗೆ ಇದು ಸಂಬಂಧವೇ ಇಲ್ಲ. ಅವರು ಮಾರಪ್ಪ ಅವರಿಗೆ ಅವರು ಸಮಾಜದವರು ಅಲ್ಲ, ಅವ್ರು ಯಾಕಂದ್ರೆ ನೆನಪಾಗಬೇಕು. ಅವರು ಮಾದಿಗರ ಬಗ್ಗೆ ಬಹಳ ಹೋರಾಟಗಳು ಬಹಳ ಇದೆ, ಅವ್ರು ಮಾಡೋದು ಅದ್ರ ಬಗ್ಗೆ ಮಾಡಲಿ. ನಾವು ನಮ್ಮ ಸಮಾಜದ